ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಅಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಕಳೆದ ತರಗತಿಯಲ್ಲಿ ನಾವು ವೇದಕಾಲದ ಸಂಸ್ಕೃತಿಯ ಹೇಳಿಕೆ ರೂಪದ ಪ್ರಶ್ನೋತ್ತರಗಳನ್ನ ಚರ್ಚಿಸಿದ್ವಿ. ನಾವು ಇಂದಿನ ತರಗತಿಯಲ್ಲಿ 6ನೇ ತರಗತಿಯ ಅಧ್ಯಾಯ 6 ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಪಾಠದ ಬಗ್ಗೆ ನಾವು ಬಹು ಆಯ್ಕೆ ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚಿಸೋಣ. ನೋಡಿ, ಮೊದಲನೇ ಪ್ರಶ್ನೆ, ಸಂಗಮ್ ಯುಗದ ವಿಶಿಷ್ಟ ಸಾಹಿತ್ಯಕ ಕೊಡುಗೆಗಳನ್ನು ಅಧ್ಯಯನ ಮಾಡುವ ಪ್ರಮುಖ ಮೂಲ ಯಾವುದು? ನೋಡಿ, ಸಂಗಮ್ ಯುಗದ ವಿಶಿಷ್ಟ ಸಾಹಿತ್ಯಿಕ ಕೊಡುಗೆಗಳನ್ನು ಅಧ್ಯಯನ ಮಾಡುವ ಪ್ರಮುಖ ಮೂಲ ಯಾವುದು ಅಂತ ಕೇಳಿದಾಗ ಎ ವೇದಗಳು, ಬಿ ಸಂಗಮ್ ಸಾಹಿತ್ಯ, ಸಿ ಪುರಾಣಗಳು, ಡಿ ಉಪನಿಷತ್ತುಗಳು. ಸಂಗಮ್ ಯುಗದ ವಿಶಿಷ್ಟ ಸಾಹಿತ್ಯಿಕ ಕೊಡುಗೆಗಳನ್ನು ಅಧ್ಯಯನ ಮಾಡುವ ಪ್ರಮುಖ ಮೂಲ ಯಾವುದು ಅಂತ ಬಂದಾಗ ಬಿ ಆಯ್ಕೆ ಬಿ ಸಂಗಮ್ ಸಾಹಿತ್ಯ. ನಂತರ ಎರಡನೇ ಪ್ರಶ್ನೆ, ದಕ್ಷಿಣ ಭಾರತದ ಯಾವ ರಾಜವಂಶಗಳ ಸಾಂಸ್ಕೃತಿಕ ಸಾಧನೆಗಳನ್ನು ಈ ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ? ಇನ್ನೊಂದು ಸಾರಿ ಓದ್ತೀನಿ. ದಕ್ಷಿಣ ಭಾರತದ ಯಾವ ರಾಜವಂಶಗಳ ಸಾಂಸ್ಕೃತಿಕ ಸಾಧನೆಗಳನ್ನು ಈ ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ ಅಂತ ಕ್ವಶನ್ ಇರೋದು. ನೋಡಿ, ಆಯ್ಕೆ ಎ ಮೌರ್ಯ, ಗುಪ್ತ, ವರ್ಧನ. ಆಯ್ಕೆ ಬಿ ಶಾತವಾಹನ, ಕದಂಬ, ಗಂಗ, ಬಾದಾಮಿಯ, ಚಾಳುಕ್ಯ. ನಂತರ ಕಂಚಿಯ ಪಲ್ಲವ, ರಾಷ್ಟ್ರಕೂಟ ಮತ್ತು ಕಲ್ಯಾಣಿ ಚಾಳುಕ್ಯ. ಸಿ ಚಾಳುಕ್ಯ, ಪಲ್ಲವ, ಸೇನ, ಪಾಲ. ಡಿ ಗುಪ್ತ, ರಾಷ್ಟ್ರಕೂಟ, ಹೊಯ್ಸಳ, ಚೋಳ. ನೋಡಿ, ಆಯ್ಕೆಗಳು ಈ ರೀತಿ ಇದ್ದಾವೆ. ನೋಡಿ, ಉತ್ತರ ಬಂದು ದಕ್ಷಿಣ ಭಾರತದ ಯಾವ ರಾಜವಂಶಗಳ ಸಾಂಸ್ಕೃತಿಕ ಸಾಧನೆಗಳನ್ನು ಈ ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ ಅಂತ. ನೋಡಿ, ಉತ್ತರ ಆಯ್ಕೆ ಬಿ ಏನಾಗುತ್ತೆ? ಶಾತವಾಹನ, ಕದಂಬ, ಗಂಗಾ, ಬಾದಾಮಿಯ ಚಾಲುಕ್ಯ, ಕಂಚಿಯ ಪಲ್ಲವ, ರಾಷ್ಟ್ರಕೂಟ ಮತ್ತು ಕಲ್ಯಾಣ ಚಾಲುಕ್ಯರು. ನೋಡಿ, ದಕ್ಷಿಣ ಭಾರತದ ಈ ರಾಜವಂಶಗಳ ಬಗ್ಗೆ ಸಾಂಸ್ಕೃತಿಕ ಸಾಧನೆಗಳನ್ನ ಇಲ್ಲಿ ನಿರೂಪಿಸಲಾಗಿದೆ ಅಂತ ಅಂದ್ಬಿಟ್ಟು ಆಯಿತಾ. ನಂತರ ಮುಂದಿನ ಪ್ರಶ್ನೆ ನೋಡಿ, ಹೊಯ್ಸಳ ಮತ್ತು ಚೋಳ ರಾಜಮನೆತನಗಳ ಯಾವ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳನ್ನು ಪರಿಚಯಿಸಲಾಗಿದೆ? ನೋಡಿ, ಈ ಪಾಠದಲ್ಲಿ ಹೊಯ್ಸಳ ಮತ್ತು ಚೋಳ ರಾಜಮನೆತನಗಳ ಯಾವ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳನ್ನು ಪರಿಚಯಿಸಲಾಗಿದೆ ದಕ್ಷಿಣ ಭಾರತ ಮನೆತನಗಳ ಬಗ್ಗೆ ಸಂಬಂಧಿಸಿದಂಗೆ? ಎ ಆಡಳಿತ ಮತ್ತು ಆರ್ಥಿಕತೆ, ಬಿ ಕೃಷಿ ಮತ್ತು ವ್ಯಾಪಾರ, ಸಿ ಶಿಲ್ಪಕಲೆ ಮತ್ತು ಸಾಹಿತ್ಯ, ಡಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಉತ್ತರ ಬಂದು ಉತ್ತರ ಏನಾಗುತ್ತೆ? ಸಿ ಶಿಲ್ಪಕಲೆ ಮತ್ತು ಸಾಹಿತ್ಯ. ಹೊಯ್ಸಳ ಮತ್ತು ಚೋಳ ರಾಜಮನೆತನಗಳ ಯಾವ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳನ್ನು ಪರಿಚಯಿಸಲಾಗಿದೆ ಅಂದರೆ ಶಿಲ್ಪಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಪರಿಚಯಿಸಲಾಗಿದೆ. ಯಾವ ರೀತಿಯ ಕೊಡುಗೆಗಳನ್ನು ನೀಡಿದ್ರು ಅಂತ ಅನ್ನೋದು. ನಂತರ ಚೋಳರ ಯಾವ ನಿರ್ದಿಷ್ಟ ಆಡಳಿತ ಪದ್ಧತಿಯನ್ನು ಈ ಅಧ್ಯಾಯದಲ್ಲಿ ವಿವರಿಸಲಾಗಿದೆ? ಚೋಳರ ಯಾವ ನಿರ್ದಿಷ್ಟ ಆಡಳಿತ ಪದ್ಧತಿಯನ್ನು ಈ ಅಧ್ಯಾಯದಲ್ಲಿ ವಿವರಿಸಲಾಗಿದೆ ಅಂತ ನೋಡಿ, ಆಯ್ಕೆ ಎ ಕಂದಾಯ ಪದ್ಧತಿ, ಆಯ್ಕೆ ಬಿ ನ್ಯಾಯಾಂಗ ಪದ್ಧತಿ, ಆಯ್ಕೆ ಸಿ ಗ್ರಾಮಾಡಳಿತ ಪದ್ಧತಿ, ಆಯ್ಕೆ ಡಿ ಸೇನಾ ಪದ್ಧತಿ. ಚೋಳರ ಯಾವ ನಿರ್ದಿಷ್ಟ ಆಡಳಿತ ಪದ್ಧತಿಯನ್ನು ಈ ಅಧ್ಯಾಯದಲ್ಲಿ ವಿವರಿಸಲಾಗಿದೆ ಅಂತ. ಆಯ್ಕೆ ಯಾವುದಾಗುತ್ತೆ ಅಂತಂದರೆ ಸರಿಯಾದ ಉತ್ತರ ಗ್ರಾಮಾಡಳಿತ ಪದ್ಧತಿ. ನೋಡಿ, ಯಾವುದಾಗುತ್ತೆ ಆಯ್ಕೆ? ಗ್ರಾಮಾಡಳಿತ ಪದ್ಧತಿ. ಯಾವುದರಲ್ಲಿ? ಚೋಳರ ಯಾವ ನಿರ್ದಿಷ್ಟ ಆಡಳಿತ ಪದ್ಧತಿಯನ್ನು ಈ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ ಅಂದರೆ ಯಾವುದಾಗುತ್ತೆ ಅಂದರೆ ಗ್ರಾಮಾಡಳಿತ ಪದ್ಧತಿ. ಆಯ್ಕೆ ಸಿ ಗ್ರಾಮಾಡಳಿತ ಪದ್ಧತಿ ಆಗುತ್ತೆ. ನಂತರ ಮುಂದುವರೆದ ಪ್ರಶ್ನೆ 5, ಸಂಗಮ್ ಸಾಹಿತ್ಯ ಮತ್ತು ಮಹಾಕವಿ ತಿರುವಳ್ವರ್ ಬಗ್ಗೆ ತಿಳಿದುಕೊಳ್ಳುವುದು ಈ ಅಧ್ಯಾಯದ ಯಾವ ಸಾಮರ್ಥ್ಯಕ್ಕೆ ಸೇರಿದೆ? ಸಂಗಮ್ ಸಾಹಿತ್ಯ ಮತ್ತು ಮಹಾಕವಿ ತಿರುವಳ್ವರ್ ಬಗ್ಗೆ ತಿಳಿದುಕೊಳ್ಳುವುದು ಈ ಅಧ್ಯಾಯದ ಯಾವ ಸಾಮರ್ಥ್ಯಕ್ಕೆ ಸೇರಿದೆ? ಎ ಆಯ್ಕೆ ಎ ಐತಿಹಾಸಿಕ ವಿಶ್ಲೇಷಣೆ, ಆಯ್ಕೆ ಬಿ ಸಾಂಸ್ಕೃತಿಕ ಮೆಚ್ಚುಗೆ, ಆಯ್ಕೆ ಸಿ ಜ್ಞಾನಾರ್ಜನೆ, ಆಯ್ಕೆ ಡಿ ಭೂಗೋಳಶಾಸ್ತ್ರೀಯ ತಿಳುವಳಿಕೆ. ನೋಡಿ, ಇನ್ನೊಂದು ಸಾರಿ ಹೇಳ್ತೀನಿ. ಸಂಗಮ್ ಸಾಹಿತ್ಯ ಮತ್ತು ಮಹಾಕವಿ ತಿರುವಳ್ವರ್ ಬಗ್ಗೆ ತಿಳಿದುಕೊಳ್ಳೋದು ಯಾವ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದೆ ಅಂತ. ಯಾವ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದೆ ಅಂದರೆ ಆಯ್ಕೆ ಸಿ
ಜ್ಞಾನಾರ್ಜನೆಗೆ ಸಂಬಂಧಪಟ್ಟಿದೆ. ಆಯ್ಕೆ ಸಿ ಯಾರ್ದು ಸಂಗಮ ಸಾಹಿತ್ಯ ಮತ್ತು ಮಹಾಕವಿ ತಿರುವಳ್ವರ್ ಬಗ್ಗೆ ನಾವು ತಿಳ್ಕೊಳ್ಳೋದು. ಈ ಅಧ್ಯಾಯ ಯಾವ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರೋದು ಅಂತ ಅಂದ್ಬಿಟ್ಟು ಆಯಿತಾ. ನಂತರ ಮುಂದಿನ ಪ್ರಶ್ನೆ, ಮುಂದಿನ ಪ್ರಶ್ನೆ 6. ಶಾತವಾಹನರು, ಕದಂಬರು ಮತ್ತು ಗಂಗರು ಯಾವ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳನ್ನು ಪ್ರಶಂಸಿಸುವುದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ. ಶಾತವಾಹನರು, ಕದಂಬರು, ಗಂಗರು ಯಾವ ಕ್ಷೇತ್ರಗಳಿಗೆ ನೀಡಿದಂತಹ ಕೊಡುಗೆಗಳನ್ನು ಪ್ರಶಂಸಿಸೋದು ಇದರ ಸಾಮರ್ಥ್ಯವಾಗಿದೆ, ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ ಅಂತ ನೋಡಿ. ಆಯ್ಕೆ ಎ ಸಂಗೀತ, ನೃತ್ಯ ಮತ್ತು ನಾಟಕ. ಆಯ್ಕೆ ಬಿ ಕೃಷಿ, ಕೈಗಾರಿಕೆ ಮತ್ತು ವ್ಯಾಪಾರ. ಸಿ ವಾಸ್ತುಶಿಲ್ಪ, ಮೂರ್ತಿಶಿಲ್ಪ ಮತ್ತು ಸಾಹಿತ್ಯ. ಡಿ ಖಗೋಳಶಾಸ್ತ್ರ, ಗಣಿತ ಮತ್ತು ವೈದ್ಯಕೀಯ. ನೋಡಿ, ನಾನು ಆಪ್ಷನ್ಸ್ನ ಸಪ್ರೇಟಾಗಿ ತೋರಿಸ್ತೀನಿ ಮತ್ತು ಕ್ವಶನ್ನ ಸಪ್ರೇಟಾಗಿ ತೋರಿಸ್ತೀನಿ. ಯಾಕೆಂದರೆ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಸ್ಲೈಡು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇರೋದ್ರಿಂದ ಈ ರೀತಿ ತೋರಿಸ್ತೀನಿ. ಸೊ ನೋಡಿ, ಏನು ಕ್ವಶನ್ ಏನಾಗಿದೆ, ಶಾತವಾಹನರು, ಕದಂಬರು ಮತ್ತು ಗಂಗರು ಯಾವ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳನ್ನು ಪ್ರಶಂಸಿಸುವುದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ ಅಂತ ಅಂದಾಗ ನಾವು ನೋಡಿ ಆಯ್ಕೆ ಸಿ ಆಗುತ್ತೆ ಆನ್ಸರು. ಯಾವುದು? ವಾಸ್ತುಶಿಲ್ಪ, ಮೂರ್ತಿಶಿಲ್ಪ ಮತ್ತು ಸಾಹಿತ್ಯ. ವಾಸ್ತುಶಿಲ್ಪ, ಮೂರ್ತಿಶಿಲ್ಪ ಮತ್ತು ಸಾಹಿತ್ಯ ಆನ್ಸರ್ ಆಗುತ್ತೆ. ಯಾರಿಗೂ ಶಾತವಾಹನರು, ಕದಂಬರು ಮತ್ತು ಗಂಗರು ಯಾವ ಕ್ಷೇತ್ರಗಳನ್ನು ನೀಡಿದ್ದಾರೆ? ವಾಸ್ತುಶಿಲ್ಪ, ಮೂರ್ತಿಶಿಲ್ಪ ಮತ್ತು ಸಾಹಿತ್ಯಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ನಂತರ ನೋಡಿ, ಶಾತವಾಹನರ 7ನೇ ಕ್ವಶನ್ನು, ಶಾತವಾಹನರ ಕಾಲದ ಯಾವ ಅಂಶಗಳನ್ನು ಅರ್ಥೈಸಿಕೊಳ್ಳುವುದು ಈ ಅಧ್ಯಾಯದ ಉದ್ದೇಶವಾಗಿದೆ. ನೋಡಿ, ಕ್ವಶನ್ನೇ ಬೇರೆ ತೋರಿಸ್ತೀನಿ ಮತ್ತು ಆಪ್ಷನ್ಸೇ ಬೇರೆ ತೋರಿಸ್ತೀನಿ, ಆವಾಗ ನಿಮಗೆ ನೀಟಾಗಿ ಕ್ಲಿಯರಾಗಿ ಕಾಣುತ್ತೆ ಅಂದ್ಬಿಟ್ಟು ಆಯಿತಾ. ಶಾತವಾಹನರ ಕಾಲದ ಯಾವ ಅಂಶಗಳನ್ನು ಅರ್ಥೈಸಿಕೊಳ್ಳುವುದು ಈ ಅಧ್ಯಾಯದ ಉದ್ದೇಶವಾಗಿದೆ. ಆಯ್ಕೆ ಎ ರಾಜಕೀಯ ರಚನೆ ಮತ್ತು ಯುದ್ಧತಂತ್ರಗಳು. ಆಯ್ಕೆ ಬಿ ಧಾರ್ಮಿಕ ಆಚರಣೆಗಳು ಮತ್ತು ತತ್ವಶಾಸ್ತ್ರ. ಆಯ್ಕೆ ಸಿ ವ್ಯಾಪಾರ ಮತ್ತು ನಗರ ಜೀವನ. ಆಯ್ಕೆ ಡಿ ಸಾಮಾಜಿಕ ಶ್ರೇಣೀಕರಣ ಮತ್ತು ಜಾತಿ ಪದ್ಧತಿ. ಗೊತ್ತಾಗ್ತಿದೆಯಾ? ನೋಡಿ, ಕ್ವಶನ್ ಏನಾಗುತ್ತೆ, ಶಾತವಾಹನರ ಕಾಲದ ಯಾವ ಅಂಶಗಳನ್ನ ಅರ್ಥೈಸ್ಕೊಳ್ಳೋದು ಈ ಪಾಠದ ಉದ್ದೇಶ, ಈ ಅಧ್ಯಾಯದ ಉದ್ದೇಶವಾಗಿದೆ. ಶಾತವಾಹನರ ಕಾಲದ ಯಾವ ಅಂಶಗಳು ಅರ್ಥೈಸ್ಕೊಳ್ಳೋದು ಈ ಅಧ್ಯಾಯದ ಉದ್ದೇಶ ಆಗಿದೆ ಅಂತ ಅನ್ನೋದು. ಅದಕ್ಕೆ ಉತ್ತರ ಬಂದು ಏನಾಗುತ್ತೆ, ವ್ಯಾಪಾರ ಮತ್ತು ಶಾತವಾಹನರ ವ್ಯಾಪಾರ ಮತ್ತು ನಗರ ಜೀವನ. ಆಯ್ಕೆ ಸಿ ಆಗುತ್ತೆ. ವ್ಯಾಪಾರ ಮತ್ತು ನಗರ ಜೀವನಕ್ಕೆ ಸಂಬಂಧಿಸಿದಂತೆ ಈ ಅಂಶಗಳನ್ನು ಅರ್ಥೈಸ್ಕೊಳ್ಳೋದು ಶಾತವಾಹನರ ಕಾಲದ, ಅಂದರೆ ಶಾತವಾಹನ ಪಾಠವನ್ನು ಕೊಟ್ಟಿರೋ ಉದ್ದೇಶ ಏನು ಅಂತ ಅಂದರೆ ವ್ಯಾಪಾರ ಮತ್ತು ನಗರ ಜೀವನವನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅನ್ನುವಂತಹ ಉದ್ದೇಶ ಆಗಿರುತ್ತೆ. ನಂತರ 8ನೇ ಪ್ರಶ್ನೆ, ಕದಂಬರ ಕಾಲದ ಯಾವ ವಿಷಯದ ಬಗ್ಗೆ ತಿಳಿಯುವುದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ. ನೋಡಿ, ಎಲ್ಲ ಮನೆತನಗಳ ಬಗ್ಗೆ ತಿಳ್ಕೊಳ್ಳೋದು ಯಾವ ರೀತಿಯ ಈ ಅಧ್ಯಾಯಕ್ಕೆ ಯಾಕೆ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ನೀವು ತಿಳ್ಕೊಳ್ಳೋದು ಈ ತರಗತಿಯ ಪ್ರಮುಖ ವಿಷಯ ಆಗಿರುತ್ತೆ. ನೋಡಿ, 8ನೇದು ಕದಂಬರ ಕಾಲದ ಯಾವ ವಿಷಯದ ಬಗ್ಗೆ ತಿಳಿಯುವುದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ. ನೋಡಿ, ಆಪ್ಷನ್ಸ್ ನೋಡೋಣ. ಎ ಕಲೆ ಮತ್ತು ವಿಜ್ಞಾನ. ಬಿ ಸಂಸ್ಕೃತಿ. ಸಿ ಕೃಷಿ ಪದ್ಧತಿಗಳು. ಡಿ ವಿದೇಶಿ ಸಂಬಂಧಗಳು. ಕಲೆ ಮತ್ತು ವಿಜ್ಞಾನ, ಬಿ ಸಂಸ್ಕೃತಿ, ಸಿ ಕೃಷಿ ಪದ್ಧತಿಗಳು, ಡಿ ವಿದೇಶಿ ಸಂಬಂಧಗಳು. ನೋಡಿ, ಕದಂಬರ ಕಾಲದ ಯಾವ ವಿಷಯದ ಬಗ್ಗೆ ತಿಳಿಯುವುದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ ಅಂತ ಅಂದಾಗ ಆಯ್ಕೆ ಬಿ ಆಗುತ್ತೆ. ಕದಂಬರ ಕಾಲದಲ್ಲಿ ಹೆಚ್ಚಾಗಿ ನಾವು ಏನನ್ನು ತಿಳ್ಕೊತೀವಿ ಅಂದರೆ ಸಂಸ್ಕೃತಿಯ ಬಗ್ಗೆ ತಿಳಿಯುವುದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ. ನಂತರ ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಚಾಲುಕ್ಯರ ಯಾವ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯ ಬಗ್ಗೆ ಅರಿಯುವುದು ಈ ಅಧ್ಯಾಯದ ಉದ್ದೇಶವಾಗಿದೆ. ಚಾಲುಕ್ಯರ ಯಾವ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯ ಬಗ್ಗೆ ಅರಿಯುವುದು ಈ ಅಧ್ಯಾಯದ ಉದ್ದೇಶವಾಗಿದೆ. ಎ ಆಡಳಿತ. ಬಿ ವಾಸ್ತುಶಿಲ್ಪ. ಸಿ ಕೃಷಿ. ಡಿ ನಾಣ್ಯಶಾಸ್ತ್ರ. ನೋಡಿ, ಆಯ್ಕೆ ಏನಾಗುತ್ತೆ, ಚಾಲುಕ್ಯರ ಯಾವ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಬಗ್ಗೆ ನಾವು ತಿಳ್ಕೊತೀವಿ ಅಂತಂದರೆ ವಾಸ್ತುಶಿಲ್ಪಕ್ಕೆ. ಚಾಲುಕ್ಯರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಯಾವ ರೀತಿಯ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಅನ್ನೋದನ್ನ ನಾವು ತಿಳಿಯೋದು ಈ ಅಧ್ಯಾಯದ ಮೂಲ ಉದ್ದೇಶ ಆಗಿದೆ. ಆಯಿತಾ. ನಂತರ 10ನೇ ಪ್ರಶ್ನೆ,
ಕಂಚಿಯ ಪಲ್ಲವರು ಯಾವ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ತಿಳಿಯುವುದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ. ಕಂಚಿಯ ಪಲ್ಲವರು ಪಾಠ ಯಾವ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಯನ್ನು ತಿಳಿಯೋದು ಈ ಕಂಚಿಯ ಪಲ್ಲವರು ಪಾಠದ ಸಾಮರ್ಥ್ಯವಾಗಿದೆ. ಎ ಸಾಹಿತ್ಯ, ಬಿ ಸಂಗೀತ, ಸಿ ಶಿಲ್ಪಕಲೆ, ಡಿ ಶಿಕ್ಷಣ. ಕಾಣಿಸ್ತಾ ಇದೆಯಲ್ಲ ನಿಮಗೆ? ಎ ಸಾಹಿತ್ಯ, ಬಿ ಸಂಗೀತ, ಸಿ ಶಿಲ್ಪಕಲೆ, ಡಿ ಏನಾಗುತ್ತೆ ಶಿಕ್ಷಣ. ನೋಡಿ, ಕಂಚಿಯ ಪಲ್ಲವರು ಯಾವ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ತಿಳ್ಕೊಬೋದು ಅಂತಂದರೆ ಆಪ್ಷನ್ ಸಿ ಏನಾಗುತ್ತೆ, ಶಿಲ್ಪಕಲೆಗೆ ನೀಡಿದಂತಹ ಕೊಡುಗೆಯನ್ನು ನಾವು ತಿಳ್ಕೊಳ್ಳೋದು ಇದರಲ್ಲಿ ಪ್ರಮುಖ ಆಗುತ್ತೆ. ನಂತರ 11ನೇ ಪ್ರಶ್ನೆ ಬಂದು ಗಂಗರ ಯಾವ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯ ಬಗ್ಗೆ ತಿಳಿಯುವುದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ. ಗಂಗರು ಪಾಠದಲ್ಲಿ ಯಾವ ಸಾಮರ್ಥ್ಯದ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನೋದು ಕ್ವಶನ್ನು. ಅದರಲ್ಲಿ ಆಪ್ಷನ್ ಎ ಕೃಷಿ, ಬಿ ವ್ಯಾಪಾರ, ಸಿ ವಾಸ್ತುಶಿಲ್ಪ, ಡಿ ಸಾಮಾಜಿಕ ಸುಧಾರಣೆಗಳು. ಯಾವುದು ಆನ್ಸರ್ ಆಗುತ್ತೆ ಅಂತಂದರೆ ಗಂಗರು ವಾಸ್ತುಶಿಲ್ಪಕ್ಕೆ, ಗಂಗರಲ್ಲಿ ನೋಡಿ ವಾಸ್ತುಶಿಲ್ಪ ಅಂದಾಗ ಗಂಗರು ಅಂತ ನೆನಪಾದ ತಕ್ಷಣ ಬರೋದೇ ಚಾವುಂಡರಾಯ ಅಲ್ವಾ? ಚಾವುಂಡರಾಯ ಮತ್ತು ಶ್ರವಣಬೆಳಗೊಳ ಎಲ್ಲ ನೆನಪಾಗುತ್ತೆ. ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಗಂಗರ ಯಾವ ಕ್ಷೇತ್ರಕ್ಕೆ ಅಂದರೆ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಾವು ತಿಳ್ಕೊಳ್ಳೋದು ಪ್ರಮುಖ ಆಗುತ್ತೆ. ನಂತರ ರಾಷ್ಟ್ರಕೂಟರು 12ನೇ ಪ್ರಶ್ನೆ, ರಾಷ್ಟ್ರಕೂಟರು ಕನ್ನಡಕ್ಕೆ ನೀಡಿದ ಕೊಡುಗೆಯ ಬಗ್ಗೆ ತಿಳಿಯುವುದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ. ಎ ಆಡಳಿತ, ಬಿ ಶಿಲ್ಪಕಲೆ, ಸಿ ಸಾಹಿತ್ಯ, ಡಿ ಸಂಗೀತ. ನೋಡಿ, ಅದರಲ್ಲಿ ಏನಾಗುತ್ತೆ ಆನ್ಸರ್ ಅಂದರೆ ರಾಷ್ಟ್ರಕೂಟರ ಯಾವ ಬಗ್ಗೆ ಕನ್ನಡಕ್ಕೆ ನೀಡಿದ ಕೊಡುಗೆ ತಿಳಿಯೋದು ಯಾವುದು ಅಂದರೆ ಸಾಹಿತ್ಯ ಅಂದಾಗೆ ನೋಡಿ, ಗಂಗರದಲ್ಲಿ ನಾವು ಏನು ಮಾಡ್ತೀವಿ, ವಾಸ್ತುಶಿಲ್ಪ ಅಂದಾಗ ಬಸದಿಯನ್ನು ನೆನೆಸ್ಕೊತೀವಿ, ಶ್ರವಣಬೆಳಗೊಳವನ್ನು ನೆನೆಸ್ಕೊತೀವಿ. ಅದೇ ರೀತಿ ರಾಷ್ಟ್ರಕೂಟರು ಅಂತ ಬಂದಾಗ ಸಾಹಿತ್ಯ ಅಂತ ಅಂದಾಗ ಶ್ರೀ ವಿಜಯ ನೆನಪಾಗಬೇಕು, ನೃಪತುಂಗ ನೆನಪಾಗಬೇಕು. ಅದೇ ರೀತಿ ಕವಿರಾಜ ಮಾರ್ಗ, ಕನ್ನಡದ ಪ್ರಥಮ ಅಲಂಕಾರಿಕ ಗ್ರಂಥ ಕವಿರಾಜ ಮಾರ್ಗದ ಬಗ್ಗೆ ತಿಳ್ಕೊತೀವಿ. ಸೊ ಹಂಗಾಗಿ ಅದು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯ ಬಗ್ಗೆ ನಾವು ತಿಳಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ. ನೋಡಿ, ಹಾಗೆಯೇ 13ನೇ ಪ್ರಶ್ನೆ, ಕಲ್ಯಾಣದ ಚಾಲುಕ್ಯರ ಕಾಲದ ಯಾವ ಕ್ಷೇತ್ರಗಳ ಬಗ್ಗೆ ತಿಳಿಯುವುದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ. ಎ ಸೈನ್ಯ ಮತ್ತು ರಕ್ಷಣಾ ವ್ಯವಸ್ಥೆ, ಬಿ ಸಾಹಿತ್ಯ ವಾಸ್ತುಶಿಲ್ಪ, ಸಿ ಕಾನೂನು ಮತ್ತು ನ್ಯಾಯ, ಡಿ ಖಗೋಳಶಾಸ್ತ್ರ ಮತ್ತು ಗಣಿತ. ನೋಡಿ, ಕಲ್ಯಾಣದ ಚಾಲುಕ್ಯರ ಕಾಲದ ಯಾವ ಕ್ಷೇತ್ರಗಳ ಬಗ್ಗೆ ತಿಳಿಯೋದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ ಅಂತ ಅಂದಾಗ ನಾವು ಕಲ್ಯಾಣದ ಚಾಲುಕ್ಯರ ಕಾಣಿಸ್ತಾ ಇದೆ ಅನ್ಕೊತೀನಿ. ನೋಡಿ, ಆನ್ಸರ್ ಮಾತ್ರ ಕಾಣೋ ರೀತಿ ಇಟ್ಕೊತೀನಿ ನಾನು. ಕಲ್ಯಾಣದ ಚಾಲುಕ್ಯರ ಕಾಲದ ಯಾವ ಕ್ಷೇತ್ರಗಳ ಬಗ್ಗೆ ತಿಳಿಯುವುದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ ಅಂದಾಗ ಆಪ್ಷನ್ ಬಿ ಏನರ ಬಗ್ಗೆ ತಿಳಿಯೋದು ಕಲ್ಯಾಣದ ಚಾಲುಕ್ಯರು ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಕ್ಷೇತ್ರಗಳ ಬಗ್ಗೆ ತಿಳಿಯೋದು ಈ ಏನಾಗಿದೆ ಸಾಮರ್ಥ್ಯವಾಗಿದೆ, ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ. ನಂತರ ಮುಂದಿನ ಪ್ರಶ್ನೆ 13 ನಂತರ 14ನೇ ಪ್ರಶ್ನೆ ಬಂದು ನೋಡಿ, 14ನೇ ಪ್ರಶ್ನೆ ಇವಾಗ ಕಾಣಿಸ್ತಿದೆ ಅಂತ ಅನ್ಕೊತೀನಿ, ನಿಮ್ಗೆ ಸ್ಲೈಡಲ್ಲಿ ಕಾಣಿಸೋದೇ ಇಲ್ಲ. ಓಕೆ, 14ನೇ ಪ್ರಶ್ನೆ, ಪ್ರಾಚೀನ ಕೋಟೆ ಕೊತ್ತಲಗಳು ಮತ್ತು ಸ್ಮಾರಕಗಳನ್ನು ರಕ್ಷಿಸಲು ಮುಂದಾಗುವುದು ಏಕೆ ಮುಖ್ಯ? ಪ್ರಾಚೀನ ಕೋಟೆ ಕೊತ್ತಲಗಳು ಮತ್ತು ಸ್ಮಾರಕಗಳನ್ನು ರಕ್ಷಿಸಲು ಮುಂದಾಗುವುದು ಏಕೆ ಮುಖ್ಯವಾಗಿದೆ ಅಂತ ಅನ್ನೋದು ಆಯಿತಾ. ಈ ಪ್ರಾಚೀನ ಅಂದರೆ ಹಿಂದಿನ ಕಾಲದ ಕೋಟೆ ಇದ್ದಾವೆ, ಕೊತ್ತಲಗಳಿದ್ದಾವೆ ಮತ್ತು ಸ್ಮಾರಕಗಳಿದ್ದಾವೆ, ಅವೆಲ್ಲ ತುಂಬ ಪ್ರಮುಖವಾಗಿ ಬೇಕಾಗಿರುತ್ತೆ. ಅದನ್ನು ಯಾಕೆ ರಕ್ಷಣೆಯನ್ನು ಮಾಡಬೇಕು ನಾವು ಅಂತ ಅನ್ನೋದು ಆಪ್ಷನ್ ಎ ಅವು ಆರ್ಥಿಕ ಸಂಪನ್ಮೂಲಗಳು, ಬಿ ಅವು ಪ್ರವಾಸಿ ಆಕರ್ಷಣೆಗಳು, ಸಿ ಅವು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಗಳು, ಡಿ ಅವು ಇತಿಹಾಸದ ದಾಖಲೆಗಳು. ನೋಡಿ, ನಮ್ಮ ಪ್ರಾಚೀನ ಕೋಟೆ ಕೊತ್ತಲಗಳು ಮತ್ತು ಸ್ಮಾರಕಗಳನ್ನು ರಕ್ಷಿಸಲು ಮುಂದಾಗುವುದು ಏಕೆ ಮುಖ್ಯ ಅಂತ ಅಂದರೆ, ಯಾಕೆ ಮುಖ್ಯ ಅಂದರೆ ಅವು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಗಳು, ನಮ್ಮ ಸಂಸ್ಕೃತಿಯನ್ನು ತೋರಿಸುತ್ತೆ. ಅದು ಪ್ರಾಚೀನ ಕೋಟೆ ಆಗಿರ್ಬೋದು, ಕೊತ್ತಲ ಸ್ಮಾರಕಗಳು ಎಲ್ಲನೂ ಕೂಡ ನಾವು ಅಂದರೆ ನಾವು ಕಲೆಗೆ ವಾಸ್ತುಶಿಲ್ಪಕ್ಕೆ ಯಾವ ರೀತಿಯ ಕೊಡುಗೆಯನ್ನು ನೀಡ್ತಾ ಇದ್ವೋ, ನಮ್ಮ ಆಚಾರ ವಿಚಾರ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಕೂಡ ತೋರಿಸುವಂತಹ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವನ್ನು ತೋರಿಸುವಂತಹದ್ದಾಗಿರೋದ್ರಿಂದ ಇದು ಪ್ರಾಚೀನ ಕೋಟೆ ಕೊತ್ತಲ ಸ್ಮಾರಕಗಳನ್ನು ನಾವು ರಕ್ಷಣೆ ಮಾಡಬೇಕು ಅಂತ ನಾವು ತಿಳ್ಕೊತೀವಿ. ಓಕೆ, ನಂತರ ಮುಂದಿನ ಪ್ರಶ್ನೆ
ಹದಿನೈದನೇ ಪ್ರಶ್ನೆ, ಹೊಯ್ಸಳರು ಮತ್ತು ಚೋಳರು ಶಿಲ್ಪಕಲೆ ಮತ್ತು ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆಗಳ ಮಹತ್ವವನ್ನು ಪ್ರಶಂಸಿಸುವುದು ಈ ಅಧ್ಯಾಯದ ಯಾವ ಸಾಮರ್ಥ್ಯಕ್ಕೆ ಸೇರಿದೆ? ಹೊಯ್ಸಳರು, ಚೋಳರು, ಶಿಲ್ಪಕಲೆ, ಗೊತ್ತಾಗ್ತಿದೆಯಾ? ಶಿಲ್ಪಕಲೆ ಮತ್ತು ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆಗಳ ಮಹತ್ವವನ್ನು ಪ್ರಶಂಸೆ ಮಾಡೋದು ಯಾವ ಸಾಮರ್ಥ್ಯಕ್ಕೆ ಬರುತ್ತೆ ಅಂತ ನೋಡಿ. ಏನಾಗುತ್ತೆ? ವಿಶ್ಲೇಷಣಾತ್ಮಕ ಚಿಂತನೆ. ಬಿ ಸೃಜನಾತ್ಮಕತೆ. ಸಿ ಅರಿವು ಮತ್ತು ಮೆಚ್ಚುಗೆ. ಡಿ ಸಂಶೋಧನಾ ಕೌಶಲ್ಯ. ಗೊತ್ತಾಗ್ತಿದೆಯಾ? ಇದಕ್ಕೆ ಆನ್ಸರ್ ಬಂದು ಏನಾಗುತ್ತೆ? ಅರಿವು ಮತ್ತು ಸಿ. ಆಪ್ಷನ್ ಸಿ ಏನಾಗುತ್ತೆ? ಆಪ್ಷನ್ ಸಿ ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ. ಅರಿವು ಮತ್ತು ಮೆಚ್ಚುಗೆ. ಅರಿವು ಮತ್ತು ಮೆಚ್ಚುಗೆ ಏನಾಗುತ್ತೆ? ಹೊಯ್ಸಳರು ಮತ್ತು ಚೋಳರು ಶಿಲ್ಪಕಲೆ ಮತ್ತು ಸಾಹಿತ್ಯಕ್ಕೆ ನೀಡುವ ಕೊಡುಗೆಗಳಾಗುತ್ತೆ. ಅರಿವು ಮತ್ತು ಮೆಚ್ಚುಗೆ. ನಂತರ 16ನೇ ಪ್ರಶ್ನೆ, ಹೊಯ್ಸಳ, ವಿಷ್ಣುವರ್ಧನ, ಮೂರನೆಯ ಬಲ್ಲಾಳ, ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ ಇವರ ಯಾವ ಅಂಶಗಳನ್ನು ಅರ್ಥೈಸಿಕೊಳ್ಳುವುದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ? ಹೊಯ್ಸಳರಲ್ಲಿ ವಿಷ್ಣುವರ್ಧನ ಆಗಿರ್ಬೋದು, ಮೂರನೆಯ ಬಲ್ಲಾಳ, ರಾಜರಾಜ ಚೋಳರಲ್ಲಿ ಮತ್ತು ರಾಜೇಂದ್ರ ಚೋಳ ಇವರ ಯಾವ ಅಂಶಗಳನ್ನ ಅರ್ಥೈಸ್ಕೊಳ್ಳೋದು ಈ ಅಧ್ಯಾಯದ ಸಾಮರ್ಥ್ಯ? ಯಾಕೆ ಕೊಟ್ಟಿದ್ದಾರೆ ಈ ಅಧ್ಯಾಯನ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಎ ವೈಯಕ್ತಿಕ ಜೀವನ. ಬಿ ಕುಟುಂಬ ಹಿನ್ನೆಲೆ. ಸಿ ಸಾಧನೆಗಳು. ಡಿ ಆಡಳಿತಾತ್ಮಕ ಬದಲಾವಣೆಗಳು. ಅಲ್ವಾ? ನೋಡಿ, ಇಲ್ಲಿ ಯಾಕೆ ಅಂತ ಅಂದರೆ, ನಾವು ಇವಾಗ ಹೊಯ್ಸಳರ ಪಾಠದಲ್ಲಿ ನಾವು ವಿಷ್ಣುವರ್ಧನ ಬಗ್ಗೆ ತಿಳ್ಕೊತೀವಿ, ಮತ್ತು ಶಾಂತಲೆ ಬಗ್ಗೆ ತಿಳ್ಕೊತೀವಿ, ಮೂರನೆಯ ಬಲ್ಲಾಳ, ರಾಜರಾಜ ಚೋಳ, ರಾಜೇಂದ್ರ ಚೋಳ ಇವರು ಯಾವ ರೀತಿಯಲ್ಲಿ ತುಂಬ ಪ್ರಬಲರಾಗಿದ್ದರು, ಅವರ ಸಾಧನೆಗಳೇನು, ಎಲ್ಲಿಂದ ಎಲ್ಲಿವರೆಗೆ ಆಳ್ವಿಕೆಯನ್ನು ನಡೆಸಿದ್ರು, ಯಾವ ರೀತಿ ಕಲೆಗೆ, ವಾಸ್ತುಶಿಲ್ಪಕ್ಕೆಲ್ಲ ಅವರು ಪ್ರಾಮುಖ್ಯತೆಯನ್ನು ನೀಡಿದ್ರು ಅಂತ ಅನ್ನೋದನ್ನ ತಿಳ್ಕೊತೀವಿ. ಸೊ ಇವ್ರ ಬಗ್ಗೆ ನಾವು ಅವರ ಸಾಧನೆಗಳನ್ನು ತಿಳಿಯೋದಕ್ಕೆ ಈ ಪಾಠ ತುಂಬ ಮುಖ್ಯವಾಗಿದೆ ಅಂತ ಅನ್ನೋದು. ನಂತರ 17ನೇ ಪ್ರಶ್ನೆ, ಭೂಪಟದಲ್ಲಿ ಹೊಯ್ಸಳ ಮತ್ತು ಚೋಳರ ಕಾಲದ ಯಾವ ಸ್ಥಳಗಳನ್ನು ಗುರುತಿಸುವುದು ಈ ಅಧ್ಯಾಯದ ಸಾಮರ್ಥ್ಯವಾಗಿದೆ? ಭೂಪಟದಲ್ಲಿ ನಾವು ಹೊಯ್ಸಳ ಮತ್ತು ಚೋಳರ ಕಾಲದ ಸ್ಥಳಗಳನ್ನು ಗುರುತಿಸ್ತೀವಿ ಅಲ್ವಾ? ಅದು ಈ ಅಧ್ಯಾಯದಲ್ಲಿ ಯಾವ ಸಾಮರ್ಥ್ಯ ಆಗಿದೆ ಅಂತ. ಎ ರಾಜಧಾನಿಗಳು. ಬಿ ವ್ಯಾಪಾರ ಕೇಂದ್ರಗಳು. ಸಿ ಐತಿಹಾಸಿಕ ಸ್ಥಳಗಳು. ಡಿ ಪ್ರಮುಖ ಯುದ್ಧ ಭೂಮಿಗಳು. ನೋಡಿ, ಭೂಪಟದಲ್ಲಿ ನಾವು ಹೊಯ್ಸಳ ಮತ್ತು ಚೋಳರ ಕಾಲದ ಸ್ಥಳಗಳನ್ನ ಗುರುತಿಸೋದು ಐತಿಹಾಸಿಕ ಸ್ಥಳಗಳು. ಏನಾಗುತ್ತೆ? ಆನ್ಸರ್ ಬಂದು ಐತಿಹಾಸಿಕ ಸ್ಥಳಗಳು. ಸಿ ಐತಿಹಾಸಿಕ ಸ್ಥಳಗಳ ಬಗ್ಗೆ ನಾವು ತಿಳ್ಕೊಂಡಂಗೆ ಆಗುತ್ತೆ. ಅದರ ಸಾಮರ್ಥ್ಯ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸುವಂತಹ ಸಾಮರ್ಥ್ಯಕ್ಕೆ ಬರುತ್ತೆ ಆ ಭೂಪಟದಲ್ಲಿ ನಾವು ಆ ಸ್ಥಳಗಳನ್ನು ಗುರುತಿಸೋದು. ನಂತರ ಮುಂದಿನ ಪ್ರಶ್ನೆ, 18ನೇ ಪ್ರಶ್ನೆ, ಶಿಲಪ್ಪದಿಗಾರಂ ಎಂಬ ಪ್ರಾಚೀನ ತಮಿಳ್ ಮಹಾಕಾವ್ಯದ ಕಥಾನಾಯಕಿ ಯಾರು? ಶಿಲಪ್ಪದಿಗಾರಂ ಎಂಬ ಪ್ರಾಚೀನ ತಮಿಳ್ ಮಹಾಕಾವ್ಯದ ಕಥಾನಾಯಕಿ ಯಾರು ಅಂತ ಅಂದಾಗ ನೋಡಿ, ಎ ಮಣಿಮೇಗಲೆ. ಬಿ ಮಾಧವಿ. ಸಿ ಕಣ್ಣಗಿ. ಡಿ ವಸಂತ ಸೇನ. ಸರಿಯಾದ ಉತ್ತರ ಏನಾಗುತ್ತೆ? ಸಿ ಕಣ್ಣಗಿ. ಯಾವುದಾಗುತ್ತೆ? ಸಿ ಕಣ್ಣಗಿ. ಶಿಲಪ್ಪದಿಗಾರಂ ಎಂಬ ಪ್ರಾಚೀನ ತಮಿಳ್ ಮಹಾಕಾವ್ಯದ ಕಥಾನಾಯಕಿ ಯಾರು? ಕಣ್ಣಗಿ. ನಂತರ 19ನೇ ಪ್ರಶ್ನೆ, ಮಣಿಮೇಗಲೈ ಇದು ತಮಿಳರ ಇನ್ನೊಂದು ಮಹಾಕಾವ್ಯದ ಕಥಾನಾಯಕಿ ಯಾರು? ಮಣಿಮೇಗಲೈ ಅಂತ ಅನ್ನೋದು ನೋಡಿ, ಶಿಲಪ್ಪದಿಗಾರಮೂ ಅಷ್ಟೇ ತಮಿಳರ ಕಾವ್ಯನೇ, ಮಣಿಮೇಗಲೈ ಕೂಡ ತಮಿಳರ ಇನ್ನೊಂದು ಮಹಾಕಾವ್ಯ. ಇದರ ಕಥಾನಾಯಕಿ ಯಾರು ಅಂತಂದರೆ ಮಣಿಮೇಗಲೈ. ಯಾರು ಇದರ ಕಥಾನಾಯಕಿ? ಮಣಿಮೇಗಲೆ ಆಗಿರ್ತಾಳೆ. ನಂತರ ಮುಂದುವರೆದ ಪ್ರಶ್ನೆ 20, ಮಣಿಮೇಗಲೈ ಮಹಾಕಾವ್ಯದ ಕಥಾನಾಯಕಿ ಮಣಿಮೇಗಲೈ ಯಾರ ಮಗಳಾಗಿರ್ತಾಳೆ? ನೋಡಿ, ಆಪ್ಷನ್ಸನ್ನು ತಿಳ್ಕೊಳ್ಳೋಣ. ನೋಡಿ ಇನ್ನೊಂದ್ಸರಿ, ಮಣಿಮೇಗಲೈ ಮಹಾಕಾವ್ಯದ ಕಥಾನಾಯಕಿ ಮಣಿಮೇಗಲೈ ಇರ್ತಾಳಲ್ವಾ, ಅವಳು ಯಾರ ಮಗಳಾಗಿರ್ತಾಳೆ ಅಲ್ವಾ ಅಂತ ಅನ್ನೋದು ತಿಳ್ಕೊಳ್ಳೋದು. ಎ ತಿರುವಳ್ವರ್ ಮತ್ತು ಮಾಧವಿ. ಬಿ ಕೋವಲನ್ ಮತ್ತು ಮಾಧವಿ. ಸಿ ಕೋವಲನ್ ಮತ್ತು ಕಣ್ಣಗಿ. ಡಿ ತಿರುವಳ್ವರ್ ಮತ್ತು ಕಣ್ಣಗಿ. ನೋಡಿ, ಏನಾಗುತ್ತೆ ಅಂತ ಅಂದರೆ, ಯಾರ ಮಗಳು? ಮಣಿಮೇಗಲೈ ಕಾವ್ಯದ ಕಥಾನಾಯಕಿ ಇದ್ದಾಳಲ್ವಾ ಮಣಿಮೇಗಲೆ, ಯಾರ ಮಗಳು ಅಂತ ಅಂದರೆ ಕೋವಲನ್ ಮತ್ತು ಮಾಧವಿಯ ಮಗಳಾಗಿರ್ತಾಳೆ. ನಂತರ ಮಣಿಮೇಗಲೆ ಮುಂದೆ ಏನಾದಳು ಮತ್ತು ಆಕೆಯ ಕಾರ್ಯ ಏನು? ಮಣಿಮೇಗಲೆ ಇದ್ದಾಳಲ್ಲ, ಮುಂದೆ ಏನಾಯ್ತಾಳೆ ಮತ್ತು ಆಕೆಯ ಕಾರ್ಯ ಏನು ಮಾಡ್ತಾಳೆ ಅಂತ. ಎ ರಾಜಕುಮಾರಿಯಾದಳು ಮತ್ತು ರಾಜ್ಯವನ್ನು ಆಳಿದಳು.
ಬಿ ವ್ಯಾಪಾರಿಯಾದಳು ಮತ್ತು ಸಂಪತ್ತನ್ನು ಗಳಿಸಿದಳು. ಸಿ ಬೌದ್ಧ ಸನ್ಯಾಸಿನಿಯಾಗಿ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ಬಡವರ ಹಸಿವು ಹಾಗೂ ರೋಗ ರುಜಿನಗಳನ್ನು ನಿವಾರಿಸಿದಳು. ಡಿ ಕವಿಯಾದಳು ಮತ್ತು ಅನೇಕ ಕೃತಿಗಳನ್ನು ರಚಿಸಿದಳು. ನೋಡಿ ಇದರಲ್ಲಿ ಏನಾಗುತ್ತೆ ಅಂತಂದರೆ ಆಪ್ಷನ್ ಸಿ ಆನ್ಸರ್ ಆಗುತ್ತೆ. ಅವಳು ಏನಾಗ್ತಾಳೆ ಅಂದರೆ ಬೌದ್ಧ ಸನ್ಯಾಸಿನಿಯಾಗಿ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ಏನು ಮಾಡ್ತಾಳೆ, ಬಡವರ ಹಸಿವು ರೋಗ ರುಜಿನಿಗಳನ್ನು ನಿವಾರಿಸ್ತಾಳೆ. ಯಾರು ಇವಳು? ಮಣಿಮೇಗಲೈ ಕೃತಿಯ ಕಥಾನಾಯಕಿ. ಮಣಿಮೇಗಲೈ ಕೃತಿಯ ಕಥಾನಾಯಕಿ ಮಣಿಮೇಗಲೈ. ಗೊತ್ತಾಗ್ತಿದೆಯಾ? ಯಾರ ಮಗಳು ಇವಳು? ಕೋವಲನ್ ಮತ್ತು ಮಾಧವಿಯ ಮಗಳು ಆಗಿರ್ತಾಳೆ ಮಣಿಮೇಗಲೈ. ಲಾಸ್ಟಲ್ಲಿ ಏನಾಗ್ತಾಳೆ ಇವಳು? ಬೌದ್ಧ ಸನ್ಯಾಸಿನಿಯಾಗಿ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ಬಡವರ ಹಸಿವು ರೋಗ ರುಜಿನಿಗಳನ್ನು ನಿವಾರಿಸುವಂತಹ ಒಳ್ಳೆಯ ಕಾರ್ಯವನ್ನು ಇವಳು ಏನು ಮಾಡ್ತಾಳೆ ಅಂತ ಅನ್ನೋದು ಆಯಿತಾ. ನಂತರ 22ನೇ ಪ್ರಶ್ನೆ, ತಿರುಕ್ಕುರಳ್ ಎಂಬ ತಮಿಳರ ಜನಪ್ರಿಯ ನೀತಿ ಗ್ರಂಥದ ರಚನಾಕಾರ ಯಾರು? ತಿರುಕ್ಕುರಳ್ ಎಂಬ ತಮಿಳರ ಜನಪ್ರಿಯ ನೀತಿ ಗ್ರಂಥದ ರಚನಾಕಾರ ಯಾರು ಅಂದರೆ ಎ ಇಳಂಕೋ ಅಡಿಗಳ್, ಬಿ ಸೀತಲೈ ಸತ್ತನಾರ್, ಸಿ ತಿರುವಳ್ವರ್, ಡಿ ಸಂಗಮ್ ಕವಿಗಳು. ಗೊತ್ತಾಗ್ತಿದೆಯಾ? ನೋಡಿ, ತಿರುಕ್ಕುರಳ್ ಎಂಬ ತಮಿಳರ ಜನಪ್ರಿಯ ನೀತಿ ಗ್ರಂಥದ ರಚನಾಕಾರ ಯಾರು ಅಂತ ಅಂದರೆ ಯಾರು? ತಿರುಕ್ಕುರಳ್ ಅಂತ ಕೇಳಿದಾಗೆ ಗೊತ್ತಾಗುತ್ತೆ. ಅದರಲ್ಲೇ ಹೆಸರಲ್ಲೇ ನಾವು ಆನ್ಸರ್ ನೋಡ್ತೀವಿ. ಏನು ಯಾರು? ಆನ್ಸರು ಸಿ ತಿರುವಳ್ವರ್. ಯಾರು? ತಿರುವಳ್ವರ್ ಎನ್ನುವರು ತಿರುಕ್ಕುರಳ್ ಎಂಬ ತಮಿಳರ ಜನಪ್ರಿಯ ನೀತಿ ಗ್ರಂಥದ ರಚನೆಕಾರ. ನಂತರ 23ನೇ ಪ್ರಶ್ನೆ, ತಿರು ಎಂಬ ಪದದ ಅರ್ಥವೇನು? ಎ ಶಕ್ತಿ, ಬಿ ಶ್ರೀ, ಸಿ ಜ್ಞಾನ, ಡಿ ಸತ್ಯ. ನೋಡಿ, ತಿರು ಅಂದರೆ ಅರ್ಥ ಏನು ಅಂದರೆ ಶ್ರೀ. ನಂತರ ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ, ಕುರಳ್ ಎಂಬ ಪದದ ಅರ್ಥವೇನು? ಎ ದೊಡ್ಡದು, ಬಿ ಸುಂದರ, ಸಿ ಚಿಕ್ಕದು, ಡಿ ಆಳವಾದ. ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ನೋಡಿ, ಕುರಳ್ ಪದದ ಅರ್ಥ ಚಿಕ್ಕದು. ಏನಾಗುತ್ತೆ? ಕುರಳ್ ಪದದ ಅರ್ಥ ಏನಾಗುತ್ತೆ? ಚಿಕ್ಕದು. ಸಿ ಚಿಕ್ಕದು ಆಗುತ್ತೆ. ಗೊತ್ತಾಗ್ತಿದೆಯಾ? ನಂತರ 25ನೇ ಪ್ರಶ್ನೆ, ಕುರಳ್ ಕೇವಲ ಎಷ್ಟು ಸಾಲಿನ ಪದ್ಯ? ನೋಡಿ, ಕುರಳ್ 1.5 ಸಾಲಿನ ಪದ್ಯ. ಇದು ಕುರಳ್ ಕೇವಲ ಎಷ್ಟು ಸಾಲಿನ ಪದ್ಯ ಅಂದರೆ ಎ 1 ಸಾಲಿನ, ಬಿ 1.5 ಸಾಲಿನ, ಸಿ 2 ಸಾಲಿನ, ಡಿ 3 ಸಾಲಿನ. ಎಷ್ಟು ಸಾಲಿನ ಪದ್ಯ ಅಂದರೆ ಇದು 1.5 ಸಾಲಿನ ಪದ್ಯ ಆಗಿದೆ. ನಂತರ ನೋಡಿ 26ನೇ ಪ್ರಶ್ನೆ, ಕುರಳ್ ಕುರಿತು ಸಾಸಿವೆಯನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಸಪ್ತ ಸಾಗರಗಳನ್ನು ಅಡಗಿಸಿದಂತೆ ಎಂದು ಹೇಳಿರುವುದರ ಅರ್ಥವೇನು? ಏನು ನೋಡಿ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಕುರಳ್ಳು ಸಾಸಿವೆನೇ ಇಷ್ಟು ಸ್ವಲ್ಪ ಇರುತ್ತೆ, ಅದನ್ನೇ ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಏನು ಸಪ್ತ ಸಾಗರಗಳು ಅಂದರೆ ಸುಮ್ಮನೆನಾ 7 ಸಾಗರಗಳನ್ನ ಆ ಸಾಸಿವೆಯನ್ನು ಟೊಳ್ಳು ಮಾಡಿ ಅದರೊಳಗಡೆ ಅಡಗಿಸಿದಂತೆ ಅಂತ ಹೇಳಿರೋದ್ರ ಅರ್ಥ ಏನು ಅಂದರೆ ಎ ಅದರ ಗಾತ್ರ ಚಿಕ್ಕದಾಗಿದೆ, ಬಿ ಅದರ ಅರ್ಥ ವಿಸ್ತಾರವಾಗಿದೆ, ಸಿ ಅದನ್ನು ಬರೆಯುವುದು ಕಷ್ಟ, ಡಿ ಅದು ಅಪರೂಪದ ಕೃತಿ. ನೋಡಿ, ಇದು ಏನು ಅಂತಂದರೆ ಅದು ಕಡಿಮೆನೇ ಇರ್ಬೋದು, ಸಾಸಿವೆ ಕಡಿಮೆನೇ ಇರ್ಬೋದು, ಬಟ್ ಅದರ ಒಳಗಿನ ಅರ್ಥ 1.5 ಸಾಲಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ಮೀನಿಂಗು ಅಂದರೆ ಅದರ ಗಾತ್ರ ಅರ್ಥ ನೋಡಿ, ಅದರ ಅರ್ಥ ಏನಾಗಿದೆ, ತುಂಬ ವಿಸ್ತಾರವಾಗಿದೆ ಅಂತ ಅನ್ನೋದು ತಿಳ್ಕೊತೀವಿ. ನಂತರ 27, ಸಂಗಮ್ ಸಾಹಿತ್ಯ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಕೇವಲ ಶಿಲಪ್ಪದಿಗಾರಂ ಮತ್ತು ಮಣಿಮೇಗಲೈ, ಬಿ ಕೇವಲ ತಿರುಕ್ಕುರಳ್, ಸಿ ಶಿಲಪ್ಪದಿಗಾರಂ, ಮಣಿಮೇಗಲೈ, ತಿರುಕ್ಕುರಳ್ ಮತ್ತು ಪ್ರಾಚೀನ ಕಾಲಕ್ಕೆ ಸೇರಿದ ಇನ್ನೂ ಕೆಲವು ಸಾಹಿತ್ಯ ಕೃತಿಗಳು, ಡಿ ಮಧ್ಯಕಾಲೀನ ತಮಿಳು ಕೃತಿಗಳು. ಸರಿಯಾದ ಉತ್ತರ ಸಿ ಶಿಲಪ್ಪದಿಗಾರಂ, ಮಣಿಮೇಗಲೈ, ತಿರುಕ್ಕುರಳ್ ಮತ್ತು ಪ್ರಾಚೀನ ಕಾಲಕ್ಕೆ ಸೇರಿದ ಇನ್ನೂ ಕೆಲವು ಸಾಹಿತ್ಯ ಕೃತಿಗಳು ಸಂಗಮ ಸಾಹಿತ್ಯ ಅಂತ ನಾವು ಕರಿತೀವಿ ಅಂತ ನೋಡಿ. ಸಾಕು ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು 27 ಪ್ರಶ್ನೋತ್ತರಗಳನ್ನ ಚರ್ಚಿಸಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಉಳಿದಂತಹ ಪ್ರಶ್ನೋತ್ತರಗಳನ್ನು ನಾವು ಚರ್ಚಿಸೋಣ. ಯಾವುದಾದ್ರೂ ದೋಷಗಳು ಏನಾದರೂ ತಪ್ಪಾಗಿದ್ದಲ್ಲಿ, ಸರಿಯಾಗಿ ಸ್ಲೈಡ್ ಕಾಣಿಸ್ತಲ್ಲ ಏನೋ ಅಂತ ಅನ್ನೋದು ನೀವು ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.